ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ನಾನು ನೆನ್ನೆ ಕಟ್ಕೊಳ್ಳೋಕೆ ಬಂದೆ. ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಮನೆ ಹತ್ರ ಮಹದೇಶ್ವರನ ದೇವಸ್ಥಾನ ಇದೆ. ಸುಮಾರು ಸಲ ಬಂದಾಗೆಲ್ಲ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ, ಬಟ್ ಆಗೇ ಇರಲಿಲ್ಲ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಚೆನ್ನಾಗಾಗುತ್ತೆ. ಇಲ್ಲೇ ಮನೆಯಿಂದ ಒಂದು ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದುಬಿಡ್ತೀನಿ. ನಾನು ನನ್ನ ತಮ್ಮ ಇಬ್ಬರು ಹೋಗ್ತಾಯಿದ್ದೀವಿ. ಈಗ ಸ್ವಲ್ಪ ತಲೆ ಎಲ್ಲ ಬಾಚಿಕೊಂಡು ಪೂಜೆ ಎಲ್ಲ ಆಯಿತು. ಜಸ್ಟ್ ಈಗ ತಲೆ ಬಾಚಿಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದರೆ ತಿಂಡಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ. ಸೊ ಬಂದು ತಿಂಡಿ ತಿನ್ನಬೇಕು ಅಷ್ಟೇ. ಸೊ ಬನ್ನಿ ಗೈಸ್, ಹೋಗೋಣ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ, ನಾನು ನನ್ನ ತಮ್ಮ ಬೈಕಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇರಬೇಕಾದ್ರೆ ಅವನು ಕೂತಿದ್ದ ನ್ಯೂಸ್ ಪೇಪರ್ ಓದ್ತಾ. ಹೋಗಿ ನೀನು ಫ್ರೆಶ್ ಅಪ್ ಆಗಿಬಿಡು, ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದೆ. ಸೊ ಅವನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇಬ್ಬರು ಬಂದ್ವಿ ದೇವಸ್ಥಾನಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ, ದೇವಸ್ಥಾನ ಓಪನ್ ಇತ್ತು, ಬಟ್ ಅಲ್ಲಿ ಗರ್ಭಗುಡಿ ಓಪನ್ ಇರಲಿಲ್ಲ. ಅಲ್ಲಿ ಪೂಜೆ ಮಾಡೋರು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ರು. ಸೊ ನಾವೊಂದು 5 to 10 ಮಿನಿಟ್ಸು ವೆಯ್ಟ್ ಮಾಡಿದ್ವಿ, ನೋಡೋಣ ಬರ್ತಾರೇನೋ ಅಂತ. ಬಟ್ ಜನನೂ ಅಷ್ಟೇ ಖಾಲಿ ಇತ್ತು. ಬಂದು ಹೋಗ್ತಾಯಿದ್ರು ಜನ. ಏನೋ ಅಂದರೆ ಮನೆ ಹತ್ರನೇ ಇರೋದ್ರಿಂದ ಎಲ್ಲರಿಗೂ ಹತ್ತಿರ ಇರುತ್ತೆ. ಊರಲ್ಲಿ ಎಲ್ಲರಿಗೂ ಮನೆ ಹತ್ರನೇ ಇರೋದ್ರಿಂದ ಅವರು ಯಾವಾಗ ಫ್ರೀ ಇರ್ತಾರೆ ಆವಾಗ ಬಂದು ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೋಗ್ತಾರೆ ಗೈಸ್. ಸೊ ಇನ್ನೂ ಬರಲಿಲ್ವಲ್ಲ, ನಾವೇ ಅಲ್ಲೇ ಮಂಗಳಾರತಿ ಮಾಡಿ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ರು. ನಾವೇ ಅಲ್ಲಿ ಮಂಗಳಾರತಿ ತೊಗೊಂಡು ನೀಟಾಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆ ಫ್ರೆಂಡ್ಸ್, ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ, ಇವ್ರು ನಮ್ಮ ಸಬ್ಸ್ಕ್ರೈಬರು. ಆ್ಯಂಡ್ ಫಸ್ಟ್ ಥಿಂಗ್ ಹೇಳಬೇಕು ಅಂತ ಹೇಳಿದ್ರೆ, ಇವ್ರು ನಮ್ಮೂರಲ್ಲೇ, ನಮ್ಮ ಮನೆ ಹತ್ರನೇ, ನಮ್ಮ ನೇಬರೇನೆ ಅವರು. ಸೊ ನಾವು ಮುಂಚೆ ಎಲ್ಲ ಮಾತಾಡಿರಲಿಲ್ಲ, ದೇವಸ್ಥಾನದಲ್ಲಿ ಮೀಟ್ ಆದ್ವಿ, ಮಾತಾಡ್ತಾ ಇದ್ದೀವಿ. ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ತಾರಂತೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ರಮ್ಯಾಕ್ ಅವ್ರ ವೀಡಿಯೋಸ್ನ ಅವರು ತುಂಬ ವರ್ಷದಿಂದ ನೋಡ್ತಾ ಬಂದಿದ್ದಾರಂತೆ. ಅದನ್ನು ಮುಂಚೆನೇ ನಮ್ಮ ಮಮ್ಮಿ ಹತ್ರ ಸಿಕ್ಕಿ ಹೇಳಿದರು. ಅದು ನಮ್ಮ ಮಮ್ಮಿ ಬಂದು ನನಗೆ ಹೇಳಿತ್ತು. ಇವತ್ತು ನನ್ನ ಜೊತೆನೂ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರ ಜೊತೆ ಮಾತಾಡಿ ನನಗೆ. ಹಾಗೆ ನಾನು ದೇವಸ್ಥಾನದಿಂದ ಹೊರಟು ಬಂದು ನಮ್ಮ ಮಮ್ಮಿ ಟಿಫನ್ ಎಲ್ಲ ರೆಡಿ ಮಾಡಿತ್ತು. ಚಿತ್ರಾನ್ನ ಮತ್ತು ಮೊಸರನ್ನ ಎರಡೂ ಮಾಡಿತ್ತು. ಯಾಕಂದರೆ ಮೊಸರನ್ನ ಈ ಟೈಮಲ್ಲಿ ಯೂಶ್ವಲಿ ಯಾರೂ ತಿಂತಾ ಇರಲಿಲ್ಲ. ಇವಾಗ ಒಂಥರ ಸಮ್ಮರ್ ಥರ ಆಗ್ಬಿಟ್ಟಿದೆ. ಆಷಾಢ ಅಂತಲೇ ಅನಿಸ್ತಾ ಇಲ್ಲ, ಒಂಥರ ಯುಗಾದಿ ಟೈಮು ಆ ಥರ ಬಿಸಿಲು ಬರ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮಳೆ ಇಲ್ಲ, ಅಟ್ಲೀಸ್ಟ್ ಒಂದು ಗಾಳಿನೂ ಇಲ್ಲ, ತೀರಾ ಬಿಸಿಲು ಬರ್ತಾಯಿದೆ. ಹಾಗೆ ಚಿತ್ರಾನ್ನ ಮೊಸರನ್ನ ಒಂಥರ ಕಲರ್ಫುಲ್ಲಾಗಿದೆ. ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿದೆ. ಕಾಂಬಿನೇಷನ್ ಚಿತ್ರಾನ್ನ ಮೊಸರನ್ನ, ಬಾತ್ ಮೊಸರನ್ನ, ಇದೆಲ್ಲ ಒಂಥರ ಕಾಂಬಿನೇಷನ್ ಇರುತ್ತೆ. ಹಾಗೆ ಇವಾಗ ಟಿಫನ್ ಮಾಡ್ಕೊತಾ ಇದ್ದೀವಿ. ನಾನು ತಿಂಡಿ ಹಾಕ್ಕೊಂಡು ನನ್ನ ತಮ್ಮಗೂ ತಿಂಡಿ ಹಾಕ್ಕೊಟ್ಬಿಟ್ಟು, ನಮ್ಮ ಮಮ್ಮಿ ಇನ್ನೂ ಸ್ನಾನ ಮಾಡಿರಲಿಲ್ಲ. ಸೊ ಇಬ್ಬರು ತಿಂತಾ ಕೂತಿದ್ದೀವಿ ಮಾತಾಡ್ತಾ. ಚಿತ್ರಾನ್ನ ಮೊಸರನ್ನ ಅದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಫ್ರೆಂಡ್ಸ್, ಈ ಕ್ಲಿಪ್ಪಿಂಗ್ಸ್ ಎಲ್ಲ ಶಿವವ್ರು ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ಸು. ಏನಂದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ಶಿವವರು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಟೈಮ್ ಇರೋಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹತ್ರದಲ್ಲಿ ಸೌಮ್ಯಕ್ಕ ಅವ್ರ ಮನೆ ಇರುತ್ತೆ. ಹಾಗೆ ಹೋಗಿದ್ರು, ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗೋಕ್ಕೆ. ಅದಾದಮೇಲೆ ಊಟ ಮಾಡ್ಕೊಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೌಮ್ಯಕ್ಕ ಅವ್ರ ಮನೆಗೆ ಬಂದು ಇಲ್ಲಿ ಜೀವಿತು ಕ್ರಿಕೆಟ್ ಆಡೋದಕ್ಕೆ ಸ್ಟೇಡಿಯಂ ಹತ್ರ ಬರ್ತಾ ಇರ್ತಾರಂತೆ. ಸೊ ಅವ್ರಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಲ್ಲ, ಬರೀ ಡ್ಯೂಟಿ ಅಂತಂದರೆ. ಅದಕ್ಕೆ ಫೈನಲಿ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಇವರು ಒಂದು ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ ಸ್ಟೇಡಿಯಮ್ಗೆ ಹೋಗಿದ್ರಂತೆ. ನೋಡಿ ಗಾಯ್ಸ್, ಜೀವಿತ್ತು ಬಂದು ಕ್ರಿಕೆಟ್ ಆಡ್ತಾ ಇದ್ದಾನೆ. ನಾನಿವತ್ತು ಒಂಚೂರು ಬೇಗ ಬಂದೆ ಡ್ಯೂಟಿಯಿಂದ ಅಂತ, ನೋಡೋಣ ಏನು ಕ್ರಿಕೆಟ್ ಆಡ್ತಾ ಇದ್ದಾನೆ ನೋಡೋಣ ಅಂತ ಬಂದೆ. ನಾನು ಹೋಗಿ ಜಾಯ್ನ್ ಆಗ್ತೀನಿ ಈಗ ಕ್ರಿಕೆಟ್ಗೆ. ಹಾಗೆ ಫ್ರೆಂಡ್ಸ್, ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗೆ ಮಧ್ಯಾಹ್ನ ಊಟನೂ ಮುಗಿಸಿ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ನಾನು ಮಮ್ಮಿ ಆಂಟಿ ಮನೆಗೆ ಬಂದ್ವಿ. ಅಂದರೆ ನಮ್ಮ ಚಿಕ್ಕಪ್ಪನ ಮನೆ. ನಿಮಗೆ ಕೆಲವೊಂದು ಬ್ಲಾಗಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಬೇಜಾರಾಗ್ತಾಯಿದೆ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ, ಹೋಗೋಣ ಅಂತ ಹೇಳಿದ್ರು ಮಮ್ಮಿ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅಜ್ಜಿ, ಆಂಟಿ ಮತ್ತು ನಮ್ಮ ಆಂಟಿ ಮಗಳು ಮಾನಸ, ಎಷ್ಟು ಜನ ಕೂತ್ಕೊಂಡು ಒಂದು 2-3 ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು. ಅಲ್ಲೇ ಟೀ ಕುಡ್ಕೊಂಡು, ಬಿಸ್ಕಿಟ್ ತಿಂದ್ಕೊಂಡು, ಮಾತಾಡಿಕೊಂಡು
ಇವಾಗ ಸ್ವಲ್ಪ ತರಲೆ ಮಾಡಿಕೊಂಡು ನಕ್ಕೊಂಡು ಅದು ಇದು ವಿಷಯಗಳಿರುತ್ತಲ್ಲ, ಮಾತಾಡ್ತಾಯಿದ್ರೆ ವಿಷಯಗಳು ಹೋಗ್ತಾನೆ ಇರುತ್ತೆ, ಮಾತಂತೂ ನಿಲ್ಲಲ್ಲ. ಸೊ ಮಾತೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಫ್ರೆಂಡ್ಸ್ ನೋಡಿ, ನಮ್ಮ ಮಮ್ಮಿ ಅವರೆಕಾಯಿ ಎಡಿತಾ ಇದ್ದಾರೆ. ಇವಾಗ ಏನು ಮಾಡ್ತಾಯಿದ್ದೀವಿ ಮಮ್ಮಿ? ಸಂಜೆ ಉಪ್ಪಿಟ್ಟು ಮಾಡ್ಕೊಳ್ಳೋದ. ಉಪ್ಪಿಟ್ಟು? ಯಾವ ಉಪ್ಪಿಟ್ಟು? ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಳ್ಳೋದ್ರೆ, ಅಂದರೆ ಇಷ್ಟು ಅವರೆಕಾಳು ಹಾಕೋಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಎಷ್ಟು ಹಾಕ್ತೀವಿ ಗೊತ್ತಾ? 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಏನಾದರೂ ಬಾತ್ ಏನಾದರೂ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತಲ್ಲ ಅವರೆಕಾಳು. ಸೀಸನ್ನು ಬಂದ್ಬಿಡ್ತು ಇವಾಗ. ಎಲ್ಲ ಹಸಿ ತರಕಾರಿ ಅಂದರೆ ಹಸಿ ಕಾಳುಗಳೆಲ್ಲ ಬಂದಿರೋ ಸೀಸನ್ಸು. ಇಂಥ ಸೀಸನ್ಸಲ್ಲೇ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಬರ್ತಾ ದೇವಸ್ಥಾನಕ್ಕೆ ಹೋಗಿದ್ವಿ, ಬರ್ತಾ ಅವರೆಕಾಯಿ ತೊಗೊಂಬಂದಿದ್ವಿ. ಇವಾಗ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಸಂಜೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನೋಕ್ಕೆ ಅಂತ. ಎಲ್ಲ ರೆಡಿ ಆಯಿತು ಅವರೆಕಾಯಿ. ಉಪ್ಪಿಟ್ಟೇ ಮಾಡಿಲ್ಲ, ನನ್ನ ಮಗಳು ಬಂದು ಮಾಡಲಿ ಅಂತ ಕಾಯ್ಕೊತೀನಿ. ಹೌದಾ? ಯಾಕೆ? ನಮ್ಮ ಮಮ್ಮಿನೇ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಇಷ್ಟ ಆಗಲ್ವಂತೆ ನಮ್ಮ ಮಮ್ಮಿಗೆ. ಅಂದರೆ ಕೆಲವೊಬ್ರಿಗೆ ಇರುತ್ತೆ, ಅವರೇ ಅಡುಗೆ ಮಾಡ್ಕೊಂಡು ಅವ್ರ ಕೈದೇ ತಿನ್ನೋದ್ರೆ ಸೇರಲ್ಲ. ಉಪ್ಪಿಟ್ಟು ಮಾಡ್ಬೇಕು ಅಂದರೆ ಒಂಥರ ಆಯ್ತು. ಯಾಕೆ? ಅದೇನೋ ಗೊತ್ತಿಲ್ಲ. ಉಪ್ಪಿಟ್ಟು ಸೇರಲ್ವ ಮಾಡಿದ್ರನ? ನಾನು ಮಾಡೋ ಉಪ್ಪಿಟ್ಟು ಇಷ್ಟನಾ? ಬರ್ರೇ ಸುಳ್ಳು, ಸುಮ್ಮನಿರು. ಹಾಗಾದರೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಮಾಡ್ತೀನಿ. ಮಾಡೇ ಇಲ್ಲ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ, ರವೆ ಉಪ್ಪಿಟ್ಟು ಬೇರೆ. ಅವಲಕ್ಕಿ ಉಪ್ಪಿಟ್ಟು ಏನು ಗೊತ್ತಾ? ಒಂದು 2-3 ಜನಕ್ಕೆ ಸ್ವಲ್ಪ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಒಂದು 4-5 ಜನಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ರವೆ ಉಪ್ಪಿಟ್ಟು ಅಂದರೆ ಅದು ಅಷ್ಟೇ, ಒಂದು 4-5 ಜನ ಲಾಸ್ಟು. ಅಂದರೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಬಿಸಿ ಬಿಸಿ ತಿನ್ನಬೇಕು ಉಪ್ಪಿಟ್ಟಾದರೆ. ಒಂದು 10 ನಿಮಿಷ ಲೇಟ್ ಆದ್ರೂ ಒಂಚೂರು ಚೆನ್ನಾಗಿರೋದಿಲ್ಲ. ಆಮೇಲೆ ಅವರೆಕಾಳು ಚೆನ್ನಾಗಿರಬೇಕು. ಇದು ಚೆನ್ನಾಗಿದೆ ಅಲ್ವಾ? ಸ್ಮೆಲ್ ಚೆನ್ನಾಗಿ ಆಮೇಲೆ ಹಿಂಗಿದ್ರೆ ಉಪ್ಪಿಟ್ಟಿಗೆ ಬಾತು, ವೆಜಿಟೇಬಲ್ ಬಾತು ಮತ್ತು ಟೊಮೊಟೊ ಬಾತು ಅಂಥದಕ್ಕೆಲ್ಲ ಚೆನ್ನಾಗಿರುತ್ತೆ. ಅವರೆಕಾಳು ಸಾಂಬಾರು, ಅವರೆಕಾಳು ಗೊಜ್ಜು, ಆಮೇಲೆ ಇನ್ನೇನು ಅವರೆಕಾಳಲ್ಲಿ ಮಾಡೋದು? ಅವರೆಕಾಳು ಗೊಜ್ಜಿಗೆ ನೀರು ದೋಸೆ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ಅದೇ ಅವರೆಕಾಳು ಸಾಂಬಾರು, ಅವರೆಕಾಳು ಗೊಜ್ಜು. ಬೋಟಿಗೆ ಹಾಕ್ತಾರಲ್ವಾ? ಬೋಟಿ ಇಡ್ಲಿ, ಬೋಟಿ ಗೊಜ್ಜಿಗೆ ಹಾಕ್ತಾರೆ. ಇನ್ನೇನು ಅಷ್ಟೇ ಅನಿಸುತ್ತೆ ಅವರೆಕಾಳಿಂದ ಮಾಡೋದು. ಹಾಗೆ ಫ್ರೆಂಡ್ಸ್, ಟೈಮ್ ಆಯಿತು, ಒಂದು 7-7:15 ಆ ಥರ ಆಗಿತ್ತು. ಉಪ್ಪಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಮ್ಮ ಮಮ್ಮಿ ಎಲ್ಲನೂ ಹೆಚ್ಚಿಕೊಟ್ಟು ರೆಡಿ ಮಾಡಿತ್ತು ಆಲ್ರೆಡಿ. ಉಪ್ಪಿಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿತ್ತು. ಅವರು ನಾನು ದೀಪ ಹಚ್ಬಿಡ್ತೀನಿ, ಮುಖ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಡ್ತೀನಿ, ಮಾಡ್ತಾಯಿರು ಅಂತ ಹೇಳಿದ್ರು. ಸೊ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆಗೆ ಸಾಸಿವೆ ಕಾಳು, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಗೈಸ್. ನಾನು ಮಾಡೋವಂಥ ಉಪ್ಪಿಟ್ಟು ರೆಸಿಪಿ ಇದೆ. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಕರಿಬೇವೆಲ್ಲ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ 4 ಜನಕ್ಕೆ ಆಗೋಷ್ಟು ನಾವು ಮಾಡ್ಕೊತಾ ಇದ್ದೀವಿ. ನಾನು, ಮಮ್ಮಿ, ಪಪ್ಪ ಮತ್ತು ನನ್ನ ತಮ್ಮ 4 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀವಿ. ಮತ್ತು ಈರುಳ್ಳಿ ಏನಂತಂದರೆ ಕೆಲವೊಬ್ಬರು ಮಾಡ್ತಾರೆ, ಅಷ್ಟೊಂದು ಫ್ರೈ ಆಗಿರಲ್ಲ. ಆ ಥರ ಫ್ರೈ ಆಗಿದ್ರೆ ನನಗಿಷ್ಟ ಆಗಿರಲ್ಲ. ಸೊ ಜಾಸ್ತಿ ಫ್ರೈ ಆಗಬೇಕು ಈರುಳ್ಳಿ ನನಗೆ. ಫುಲ್ಲು ಒಂಥರ ಗೋಲ್ಡನ್ ಬ್ರೌನ್ ಆ ಥರ ಕಲರ್ ಇರಬೇಕು ಈರುಳ್ಳಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಯಿತು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ತರಕಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಮತ್ತು ಕ್ಯಾರೆಟ್, ಬೀನ್ಸ್ ಮತ್ತು ಸಬ್ಬಸಿಗೆ ಸೊಪ್ಪು. ಈ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲಾಗಿರುತ್ತೆ. ನೀವು ಯಾರಿಗಾದರೂ ಈ ಥರ ಹಾಕಿ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಉಪ್ಪಿಟ್ಟು ತಿಂದೇ ಇರೋರು ಸಬ್ಬಸಿಗೆ ಸೊಪ್ಪು ಹಾಕಿ ಈ ಥರ ತರಕಾರಿ ಹಾಕಿ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಮತ್ತು ಪಕ್ಕದಲ್ಲೇ ರವೆ ಎಲ್ಲನೂ ಹಾಗೆ ಹುರ್ಕೊತಾ ಇದ್ದೀನಿ. ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ, ಈ ಕಡೆ ರವೆ ಹಾಗೆ ಹುರ್ಕೊತಾ ಇದ್ದೆ. ಮತ್ತು ಅದಾದಮೇಲೆ ತರಕಾರಿ ಎಲ್ಲನೂ ಹಾಕಿದ್ಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ನೀಟಾಗಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾವು ರವೆ ಎಷ್ಟು ತೊಗೊಂಡಿದ್ವಿ ಅಷ್ಟು 2ರಷ್ಟು ಹಾಕ್ಕೊಬೇಕು. ನಾನು ಯೂಶ್ವಲಿ 2ರಷ್ಟು ಹಾಕ್ಕೊಂಡ್ರೆ ಓಕೆ. ಬಟ್ ಅದಕ್ಕಿಂತ ಒಂದು 50% ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಮೃದು ಮೆತ್ತಗೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಸಾಫ್ಟಾಗಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಬೇಕು. ನಾನು ಸ್ವಲ್ಪ ಎಕ್ಸ್ಟ್ರಾನೇ ನೀರು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಇನ್ನೂ ಫ್ಲೇವರ್ ಸೂಪರಾಗಿರುತ್ತೆ.
ಫೈನಲಿ ಒಂದು 20 ಮಿನಿಟ್ಸ್ಗೆ ಉಪ್ಪಿಟ್ಟೆಲ್ಲ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಸಾಲ್ಟು, ಅರಿಶಿನ ಅಂದರೆ ವೈಟ್ ಕಲರ್ ಕೆಲವು ಬೇಕು ಅಂತಂದರೆ ಅರಿಶಿನ ಹಾಕೋದೇನು ಬೇಡ. ನಾನು ಯೂಶ್ವಲಿ ಹಾಕ್ತೀನಿ ಅರಿಶಿನನ. ನೋಡೋಕ್ಕೊಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಪ್ಲಸ್ ಚೆನ್ನಾಗೂ ಇರುತ್ತೆ. ಫೈನಲಿ ಉಪ್ಪಿಟ್ಟಂತೂ ನೀಟಾಗಿ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿ ಬರ್ತಾಯಿತ್ತು. ಫ್ಲೇವರೇ ಒಂಥರ ಗಮ್ಮಂತ ಇತ್ತು. ಹೇಳ್ದಾಗೆ ಸಬ್ಸಿಗೆ ಸೊಪ್ಪು ಫ್ಲೇವರ್ ಜಾಸ್ತಿ ಬರ್ತಾಯಿತ್ತು. ಅದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಊಟಕ್ಕೆ ಕೂತಿದ್ವಿ, ಎಲ್ಲರೂ ಊಟಕ್ಕೆ ಕೂತಿದ್ವಿ. ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನಮ್ಮ ಮಮ್ಮಿ ನಮ್ಮ ಪಪ್ಪ. ಅಷ್ಟು ಚೆನ್ನಾಗಿತ್ತು. ಯಾಕಂದರೆ ನನಗೆ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅವರೆಕಾಳು ಮತ್ತು ಸಬ್ಸಿಗೆ ಸೊಪ್ಪು ಅನಿಸುತ್ತೆ. ಅಷ್ಟು ಸಕ್ಕತ್ತಾಗಿತ್ತು ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.